1990ರ ದಶಕವು ಭಾರತೀಯರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಒಂದು ರೋಮಾಂಚಕ ಯುಗವಾಗಿತ್ತು. ಈ ದಶಕವು ತಂತ್ರಜ್ಞಾನ, ಸಿನಿಮಾ, ಸಂಗೀತ ಮತ್ತು ಜನರ ಜೀವನ ಶೈಲಿಯಲ್ಲಿ ಗಮನಾರ್ಹವಾದ ಬದಲಾವಣೆಗಳಿಗೆ ಸಾಕ್ಷಿಯಾಯಿತು. ಕನ್ನಡದಲ್ಲಿ ಆ 90ರ ದಶಕ ಬಲು ಚೆಂದ ಎಂದು ಒಂದು ಕತೆ ಆ ಕಾಲದ ವಾತಾವರಣವನ್ನು, ಜನರ ಭಾವನೆಗಳನ್ನು ಮತ್ತು ಆ ದಿನಗಳ ಸೊಗಸನ್ನು ಕಲ್ಪನೆಯೊಂದಿಗೆ ಬೆರೆಸಿ ಒಂದು ಕಾಲ್ಪನಿಕ ಕಥೆಯನ್ನು ಸೃಷ್ಟಿಸುತ್ತೇನೆ. ಕಾವೇರಿಯ ಕಂಗಳಲ್ಲಿ 90ರ ದಶಕ. ಕಾವೇರಿ 16 ವರ್ಷದ ಹುಡುಗಿ 1995ರಲ್ಲಿ ಮೈಸೂರಿನ ಒಂದು ಸಣ್ಣ ಕಾಲೋನಿಯಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಳು. ಆಕೆಯ ಮನೆಯ ಮುಂಭಾಗದಲ್ಲಿ ಒಂದು ದೊಡ್ಡ ಕೃಷ್ಣವೇಣಿ ಮರವಿತ್ತು. ಬೇಸಿಗೆಯ ರಜೆಯಲ್ಲಿ ಕಾವೇರಿಯ ದಿನವು ಆ ಮರದ ಕೆಳಗೆ ಕೂತು ರೇಡಿಯೋದಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂನ ಸಾಹೋರೆ ಸಾಹೋರೆ ಗೀತೆಯನ್ನು ಕೇಳುವುದರಿಂದ ಆರಂಭವಾಗುತ್ತಿತ್ತು. 90ರ ದಶಕದ ಕನ್ನಡ ಚಿತ್ರಗೀತೆಗಳು ಆಗ ಎಲ್ಲೆಡೆ ಮನೆ ಮಾಡಿದ್ದವು. ಕಾವೇರಿಯ ತಂದೆ ರಾಮಯ್ಯ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದರು ಮತ್ತು ತಾಯಿ ಲಕ್ಷ್ಮೀದೇವಿ ಗೃಹಿಣಿಯಾಗಿ ಮನೆಯನ್ನು ನಿರ್ವಹಿಸುತ್ತಿದ್ದರು. ಕಾವೇರಿಯ ಜಗತ್ತು ಸರಳವಾಗಿತ್ತು, ಆದರೆ ಸಂತೋಷದಿಂದ ತುಂಬಿತ್ತು. ಆಗಿನ ದಿನಗಳಲ್ಲಿ ಟಿವಿಯಲ್ಲಿ ದೂರದರ್ಶನವೊಂದೇ ಇತ್ತು ಮತ್ತು ಶನಿವಾರ ಸಂಜೆ ಚಿತ್ರಹಾರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕಾವೇರಿ ತನ್ನ ಸಹೋದರಿ ಸುಮಿತ್ರಾಳೊಂದಿಗೆ ಕುಳಿತು ತೀವ್ರ ಆಸಕ್ತಿಯಿಂದ ನೋಡುತ್ತಿದ್ದಳು. ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಅಂಬರೀಶ್ರಂತಹ ನಟರ ಚಿತ್ರಗಳು ಆಗಿನ ಯುವಕರ ಹೃದಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿದ್ದವು. ಕಾವೇರಿಗೆ ರಾಜ್ಕುಮಾರ್ ಗಂಗೆ ಗೌರಿ ಚಿತ್ರದ ಕಾಂಗು ಕಾಂಗು ಗೀತೆಯೆಂದರೆ ಎಲ್ಲಿಲ್ಲದ ಒಲವು. ಒಂದು ದಿನ ಕಾವೇರಿಯ ಗೆಳೆಯ ರವಿ ಸೈಕಲ್ನಲ್ಲಿ ಬಂದು, ಕಾವೇರಿ, ಈ ವಾರ ಗಾಂಧಿನಗರದ ಶಿವಾಜಿ ಟಾಕೀಸ್ನಲ್ಲಿ ಓಂ ಚಿತ್ರ ಬಿಡುಗಡೆಯಾಗಿದೆ, ಒಟ್ಟಿಗೆ ಹೋಗೋಣವೇ ಎಂದು ಕೇಳಿದ. ಆಗ ಶಿವರಾಜ್ಕುಮಾರ್ ಓಂ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿತ್ತು. ಕಾವೇರಿಗೆ ಒಂದು ಕ್ಷಣ ಯೋಚಿಸಿದರೂ ತಾಯಿಯ ಅನುಮತಿಯೊಂದಿಗೆ ರವಿಯ ಜೊತೆಗೆ ಚಿತ್ರಮಂದಿರಕ್ಕೆ ಹೋದಳು. ಶಿವಾಜಿ ಟಾಕೀಸ್ನಲ್ಲಿ ಜನರ ಗುಂಡಿನಂತಹ ಶಬ್ದ, ಚಿತ್ರದ ಕತೆ ಮತ್ತು ಉಪೇಂದ್ರರ ರೋಮಾಂಚಕ ನಿರ್ದೇಶನ ಕಾವೇರಿಯ ಮನಸ್ಸಿನಲ್ಲಿ ಒಂದು ಅವಿಸ್ಮರಣೀಯ ಅನುಭವವನ್ನು ಬಿಟ್ಟಿತು. 90ರ ದಶಕದ ಮೈಸೂರಿನ ಜೀವನವು ಒಂದು ವಿಶಿಷ್ಟ ಚೈತನ್ಯವನ್ನು ಹೊಂದಿತ್ತು. ಕಾವೇರಿಯ ಕಾಲೋನಿಯಲ್ಲಿ ಪ್ರತಿ ಸಂಜೆ ಎಲ್ಲ ಮಕ್ಕಳು ಒಟ್ಟಿಗೆ ಕೂತು ಲಗೋರಿ, ಕಬಡ್ಡಿ ಅಥವಾ ಚೌಕಾಬಾರ ಆಡುತ್ತಿದ್ದರು. ಆಗ ಮೊಬೈಲ್ ಫೋನ್ಗಳಿರಲಿಲ್ಲ, ಇಂಟರ್ನೆಟ್ ಎಂಬುದು ಕನಸಿನ ಮಾತಾಗಿತ್ತು. ಆದರೆ ಜನರ ನಡುವಿನ ಸಂಬಂಧಗಳು ಗಟ್ಟಿಯಾಗಿದ್ದವು. ರವಿಯ ತಾಯಿ ರಾಜಮ್ಮ ಕಾವೇರಿಯ ಮನೆಗೆ ಬಂದು, ನಿನಗೆ ಚಕ್ಕುಲಿ ಇಷ್ಟವೇ? ಇಂದು ಮಾಡಿದ್ದೇನೆ, ತಿನ್ನು ಎಂದು ಒಂದು ಡಬ್ಬಿಯ ಚಕ್ಕುಲಿಯನ್ನು ತಂದುಕೊಡುತ್ತಿದ್ದರು. ಈ ರೀತಿಯ ಸರಳ ಸಂತೋಷಗಳು ಆ ದಿನಗಳ ಜೀವನವನ್ನು ವಿಶೇಷವಾಗಿಸಿದ್ದವು. ಕಾವೇರಿಯ ಶಾಲೆಯಲ್ಲಿ ಒಂದು ವಾರ್ಷಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಕೆ ಗದ್ದಲಗುಟ್ಟ ಚಿತ್ರದ ಕಾಡಿನ ಬೆಂಕಿಯ ಗೀತೆಗೆ ಒಂಗುಡೆಯಂತೆ ನೃತ್ಯ ಮಾಡಿದ್ದಳು. ಆಗಿನ ದಿನಗಳಲ್ಲಿ ಶಾಲೆಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು ಮತ್ತು ರಂಗೋಲಿ ಸ್ಪರ್ಧೆಗಳು ಎಲ್ಲರಿಗೂ ಒಂದು ಉತ್ಸಾಹವನ್ನು ತಂದಿತ್ತು. ಕಾವೇರಿಯ ಗೆಳತಿ ಸುನೀತಾ, ನೀನು ಒಂದು ದಿನ ನಟಿಯಾಗುವೆ ಎಂದು ತಮಾಷೆಯಾಗಿ ಹೇಳುತ್ತಿದ್ದಳು. ಆದರೆ ಕಾವೇರಿಗೆ ತನ್ನ ಊರಿನ ಜೀವನ, ತನ್ನ ಕುಟುಂಬ ಮತ್ತು ಗೆಳೆಯರೊಂದಿಗಿನ ಕ್ಷಣಗಳೇ ಸಾಕಾಗಿದ್ದವು. ಒಂದು ದಿನ ಕಾವೇರಿಯ ತಂದೆ ರಾಮಯ್ಯ ಮನೆಗೆ ಒಂದು ದೊಡ್ಡ ಸಿಡಿಯಂಗಿನ ಟಿವಿಯನ್ನು ತಂದರು. ಆಗ ಟಿವಿಯಲ್ಲಿ ಎನ್ಟಿವಿ ಮತ್ತು ಚಾನಲ್ ವಿ ಎಂಬ ಚಾನಲ್ಗಳು ಜನಪ್ರಿಯವಾಗಿದ್ದವು. ಕಾವೇರಿಯ ಸಹೋದರಿ ಸುಮಿತ್ರಾ ಎನ್ಟಿವಿಯಲ್ಲಿ ಬರುವ ಬಾಂಬೆ ವಿಕಿಂಗ್ಸ್ ಗೀತೆಗಳನ್ನು ಗುಣಗುಣಿಸುತ್ತಿದ್ದಳು. 90ರ ದಶಕದ ಈ ಸಾಂಸ್ಕೃತಿಕ ಮಿಶ್ರಣ, ಕನ್ನಡ ಚಿತ್ರಗೀತೆಗಳು, ಹಿಂದಿ ಪಾಪ್ ಸಾಂಗ್ಸ್ ಮತ್ತು ಸ್ಥಳೀಯ ಜನಪದ ಕಲೆ ಎಲ್ಲವೂ ಒಟ್ಟಿಗೆ ಜನರ ಜೀವನಕ್ಕೆ ವರ್ಣ ತುಂಬಿದ್ದವು. ಕಾವೇರಿಯ ಜೀವನದಲ್ಲಿ ಒಂದು ಸಣ್ಣ ತಿರುವು ಬಂದದ್ದು ಆಕೆಯ ಚಿಕ್ಕಪ್ಪನಿಂದ. ಚಿಕ್ಕಪ್ಪ ಬೆಂಗಳೂರಿನಿಂದ ಬಂದಾಗ ಕಾವೇರಿಗೆ ಒಂದು ವಾಕ್ಮನ್ ಉಡುಗೊರೆಯಾಗಿ ಕೊಟ್ಟ. ಆ ವಾಕ್ಮನ್ನಲ್ಲಿ ಕಾವೇರಿ ಎ.ಆರ್. ರೆಹಮಾನ್ ರೋಜಾ ಚಿತ್ರದ ಗೀತೆಗಳನ್ನು ಕೇಳುತ್ತಾ ತನ್ನ ಕಾಲೇಜಿಗೆ ಸೈಕಲ್ನಲ್ಲಿ ಹೋಗುತ್ತಿದ್ದಳು. ಆಗಿನ ದಿನಗಳಲ್ಲಿ ಒಂದು ಕ್ಯಾಸೆಟ್ ಟೇಪ್ ಖರೀದಿಸಿ ಅದನ್ನು ರಿವೈಂಡ್ ಮಾಡಿ ಕೇಳುವುದು ಒಂದು ಸಂತೋಷದ ಅನುಭವವಾಗಿತ್ತು. ಕಾವೇರಿಯ ಕಥೆಯು 90ರ ದಶಕದ ಕನ್ನಡಿಗರ ಜೀವನದ ಒಂದು ಚಿತ್ರಣವಾಗಿದೆ. ಆ ದಿನಗಳಲ್ಲಿ ಜನರಿಗೆ ಕಡಿಮೆ ಸೌಲಭ್ಯಗಳಿದ್ದರೂ ಸಂತೋಷದ ಕ್ಷಣಗಳು ಎಲ್ಲೆಡೆಯೂ ತುಂಬಿದ್ದವು. ಕಾವೇರಿಯಂತಹ ಯುವಕ ಯುವತಿಯರು ತಮ್ಮ ಕನಸುಗಳನ್ನು ಕಟ್ಟಿಕೊಂಡು ಸರಳ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಂಡಿದ್ದರು. 90ರ ದಶಕದ ಆ ಮಾಯಾಜಾಲದ ಕಾಲವು ಕಾವೇರಿಯಂತಹ ಅನೇಕರ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದೆ.